ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸೌಜನ್ಯ ಪ್ರಕರಣದ ಮೂಲಕ ರಾಜ್ಯಾದ್ಯಂತ ಸುದ್ದಿಯಾದವರು, ಸದಾ ಒಂದಿಲ್ಲೊಂದು ವಿವಾದಗಳಿಂದಲೇ ಸದ್ದು ಮಾಡುತ್ತಿರುವವರು ಅಂದರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ. ಇದೀಗ ಅವರ ಕಾನೂನು ಹೋರಾಟ ಮತ್ತೊಂದು ಮಹತ್ವದ ತಿರುವು ಪಡೆದುಕೊಂಡಿದೆ. ಒಂದೆಡೆ ಗಡಿಪಾರು ಶಿಕ್ಷೆಯ ಖಡಕ್ ಆದೇಶ, ಮತ್ತೊಂದೆಡೆ ಅದೇ ಆದೇಶಕ್ಕೆ ಹೈಕೋರ್ಟ್ನಿಂದ ಸಿಕ್ಕಿರುವ ತಾತ್ಕಾಲಿಕ ರಿಲೀಫ್. ಇದರ ನಡುವೆ ಪೊಲೀಸರು ನೀಡ್ತಾ ಇರುವ ಸರಣಿ ನೋಟಿಸ್. ಅಷ್ಟಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿ ಸುತ್ತ ನಡೀತಾ ಇರೋದಾದ್ರೂ ಏನು, ಆದೇಶದಲ್ಲಿ ಹೈಕೋರ್ಟ್ ಹೇಳಿರೋದೇನು, ತಿಮರೋಡಿ ಮೇಲಿರುವ ಆರೋಪಗಳೇನು, ಎಲ್ಲವನ್ನೂ ನೋಡೋಣ. ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲದಕ್ಕೂ ಆರಂಭ ಸೆಪ್ಟೆಂಬರ್ 18 ಅಂದು ಪುತ್ತೂರಿನ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಒಂದು ಆದೇಶ ಹೊರಡಿಸಿದ್ರು. ಸೌಜನ್ಯ ಪರ ಹೋರಾಟಗಾರ, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಹೊರಡಿಸಿದ ಆದೇಶ ಇದಾಗಿತ್ತು. ತಿಮರೋಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೋಬ್ಬರಿ 1 ವರ್ಷಗಳ ಕಾಲ ಗಡಿಪಾರು ಮಾಡಿ ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ರು. ಇದಕ್ಕೆ ಅವರು ತಿಮರೋಡಿ ಮೇಲಿದ್ದ 32 ಪ್ರಕರಣಗಳನ್ನು ಆಧಾರವಾಗಿ ನೀಡಿದ್ರು. ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ 55ರ ಅಡಿಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದೇಶದ ಪ್ರಕಾರ ತಿಮರೋಡಿಯವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ವಾಸ್ತವ್ಯ ಹೂಡಬೇಕಿತ್ತು. ಈ ಆದೇಶ ಹೊರಬೀಳ್ತಾ ಇದ್ದಂತೆ ತಿಮರೋಡಿ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯಾಯಿತು ಎಂದೇ ಎಲ್ಲರೂ ಭಾವಿಸಿದ್ರು. ಹೈಕೋರ್ಟ್ನಲ್ಲಿ ತಿಮರೋಡಿಗೆ ಸಿಕ್ತು ಬಿಗ್ ರಿಲೀಫ್. ಆದರೆ ಈ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನನ್ನ ವಾದವನ್ನು ಕೇಳದೆ ಏಕಪಕ್ಷೀಯವಾಗಿ ಮತ್ತು ಕಾನೂನು ಬಾಹಿರವಾಗಿ ಈ ಆದೇಶ ಹೊರಡಿಸಲಾಗಿದೆ ಅಂತ ಅವರು ತಮ್ಮ ಅರ್ಜಿಯಲ್ಲಿ ವಾದಿಸಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ CM ಪೂಣಚ್ಚ ಅವರಿದ್ದ ರಜಾಕಾಲದ ನ್ಯಾಯಪೀಠ ಇದೀಗ ಮಂಗಳವಾರ ತಿಮರೋಡಿ ಪರ ಮಹತ್ವದ ಆದೇಶ ನೀಡಿದೆ. ಗಡಿಪಾರು ಆದೇಶದ ಜಾರಿಗೆ ಸೆಪ್ಟೆಂಬರ್ 8ರವರೆಗೆ ಮಧ್ಯಂತರ ತಡೆ ನೀಡಿದೆ. ಅಷ್ಟೇ ಅಲ್ಲ, ರಾಜ್ಯ ಗೃಹ ಇಲಾಖೆ, ಪುತ್ತೂರು ಸಹಾಯಕ ಆಯುಕ್ತರು, ಬಂಟ್ವಾಳ ಡಿವೈಎಸ್ಪಿ ಹಾಗೂ ಬೆಳ್ತಂಗಡಿ SIಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಮುಂದೂಡಿದೆ. ಇದು ತಿಮರೋಡಿ ಮತ್ತು ಅವರ ಬೆಂಬಲಿಗರಿಗೆ ಸದ್ಯಕ್ಕೆ ಸಿಕ್ಕಿರುವ ದೊಡ್ಡ ರಿಲೀಫ್. ಒಂದೆಡೆ ಗಡಿಪಾರು ಕೇಸ್ ನಡೀತಾ ಇದ್ರೆ, ಇನ್ನೊಂದೆಡೆ ತಿಮರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದ ವಿಚಾರಣೆಯೂ ನಡೀತಾ ಇದೆ. ಈ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸರು ನೀಡಿದ್ದ 2 ನೋಟಿಸ್ಗಳಿಗೆ ಅವರು ಈಗಾಗಲೇ ಗೈರಾಗಿದ್ರು. ಇದೀಗ 3ನೇ ನೋಟಿಸ್ಗೂ ಹಾಜರಾಗದ ಹಿನ್ನೆಲೆಯಲ್ಲಿ ತನಿಖೆಗೆ ಅಸಹಕಾರ ನೀಡ್ತಾ ಇದ್ದಾರೆ ಅಂತ ಮತ್ತೊಂದು ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಸದ್ಯ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರಿಗಾಗಿ 2 ವಿಶೇಷ ಪೊಲೀಸ್ ತಂಡಗಳು ಹುಡುಕಾಟವನ್ನು ನಡೆಸ್ತಾ ಇವೆ. ಇದೆಲ್ಲದರ ನಡುವೆ ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಅಲ್ಲಿ ಬರಲಿರುವ ತೀರ್ಪು ತಿಮರೋಡಿ ಪಾಲಿಗೆ ನಿರ್ಣಾಯಕವಾಗಲಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಂಗಳವಾರ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಾವು ಏನೇ ಮಾಡಿದ್ರೂ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀವಿ. ಗಡಿಪಾರು ವಿಚಾರವನ್ನು ಅವರು ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. ಅಲ್ಲಿ ಏನಾಗುತ್ತೋ ನೋಡೋಣ. SIT ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಆದಷ್ಟು ಬೇಗ ಮುಗಿಸಲು SITಗೆ ಸೂಚನೆ ನೀಡಲಾಗಿದೆ ಅಂತಲೂ ಹೇಳಿದ್ದಾರೆ. ಇದು ಪ್ರಕರಣ ಮತ್ತಷ್ಟು ಕುತೂಹಲ ಹುಟ್ಟಿಸುವಂತೆ ಮಾಡಿದೆ. ಅಷ್ಟಕ್ಕೂ ಗಡಿಪಾರು ಅಂದ್ರೆ ಏನು, ನಿಯಮಗಳು ಹೇಳೋದೇನು? ಮೊದಲನೇದಾಗಿ, ಗಡಿಪಾರು ಅಂದ್ರೆ ಶಿಕ್ಷೆಯಲ್ಲ, ಬದಲಾಗಿ ಅಪರಾಧ ತಡೆಗಟ್ಟುವ ಒಂದು ಆಡಳಿತಾತ್ಮಕ ಕ್ರಮ ಅಷ್ಟೇ. ಎರಡನೇದಾಗಿ, ಗಡಿಪಾರಾದ ವ್ಯಕ್ತಿ ಆ ಜಿಲ್ಲೆಯನ್ನ ಪ್ರವೇಶಿಸುವಂತಿಲ್ಲ. ಆದರೆ ಸಾಮಾಜಿಕ ಜಾಲತಾಣ ಬಳಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಆದರೆ ಅವರ ಹೇಳಿಕೆಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಹೊಸ ಕೇಸ್ ದಾಖಲಾಗಬಹುದು. ಮೂರನೇದಾಗಿ, ಕೋರ್ಟ್ ವಿಚಾರಣೆಗಳಿಗೆ ಹಾಜರಾಗಬೇಕಾದ್ರೆ ಸರ್ಕಾರದ ವಿಶೇಷ ಅನುಮತಿ ಪಡೆದು ಜಿಲ್ಲೆಗೆ ಬಂದು ಹೋಗಬಹುದು. ನಾಲ್ಕನೇದಾಗಿ, ಆದೇಶ ಉಲ್ಲಂಘಿಸಿದ್ರೆ ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಜರುಗಿಸಲೂಬಹುದು. ಹಾಗಿದ್ರೆ ಈ ಗಡಿಪಾರು ಆದೇಶ ತಿಮರೋಡಿ ಹೋರಾಟಕ್ಕೆ ಆದ ಹಿನ್ನಡೆಯ ಅಥವಾ ರಾಜಕೀಯವಾಗಿ ಅನುಕಂಪ ಗಿಟ್ಟಿಸಲು ಸಿಕ್ಕ ಅಸ್ತ್ರವ? ಹೋರಾಟದ ಕೇಂದ್ರದಿಂದ ದೈಹಿಕವಾಗಿ ದೂರ ಇರೋದು ಅವರ ಸಂಘಟನಾ ಚಟುವಟಿಕೆಗಳಿಗೆ ಖಂಡಿತ ಅಡ್ಡಿಯಾಗಬಹುದು. ಆದರೆ ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು ದಮನಿಸುವ ಪ್ರಯತ್ನ ನಡೆದಿದೆ ಅಂತ ಅವರು ಬಿಂಬಿಸಿಕೊಳ್ಳಬಹುದು. ಇದರಿಂದ ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಮತ್ತು ಬೆಂಬಲಿಗರನ್ನು ಒಗ್ಗೂಡಿಸಲು ಅವರಿಗೆ ಸಹಾಯ ಆಗಬಹುದು. ಸದ್ಯಕ್ಕೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅಕ್ಟೋಬರ್ 8ರಂದು ಈ ಪ್ರಕರಣದ ಮುಂದಿನ ವಿಚಾರಣೆ ನಡೆಯಲಿದೆ. ಅತ್ತ ನಿರೀಕ್ಷಣಾ ಜಾಮೀನು ಅರ್ಜಿ, ಇತ್ತ ಗಡಿಪಾರು ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದಿನ ನಡೆಯನ್ನು ಕೋರ್ಟ್ ನಿರ್ಧರಿಸಲಿದೆ. ಈ ಎಲ್ಲ ವಿಚಾರದ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ
ನಮಸ್ಕಾರ.